ಓಕೆ, ಪುಂಡೆ ಪಲ್ಯ ಬೇಳೆ ಮಾಡಿ ತೋರಿಸ್ತಾ ಇದ್ದೀನಿ ರೀ. ನಾನು ಇಲ್ಲಿ ಒಂದು ಸೂಡು ಪುಂಡೆ ಪಲ್ಯ ತೊಗೊಂಡು ಚೆನ್ನಾಗಿ ತೊಳೆದಿನಿ. ಇದನ್ನು ನಾನು ಕುಕ್ಕರಲ್ಲೇ ಹಾಕ್ತೀನಿ. ಈಗ ಕುಕ್ಕರಲ್ಲಿ ಹಾಕಿ ಮತ್ತು ಇದಕ್ಕೆ ಹಸಿ ಮೆಣಸಿನಕಾಯಿ ಕೂಡ ಹಾಕ್ತೀನಿ ಮತ್ತು ಬೇಳೆ ತೊಗೊಂಡಿದ್ದೀನಿ, ಬೇಳೆ ಕೂಡ ಹಾಕ್ತೀನಿ. ಎರಡು ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. ನೋಡಿ ಈ ಥರ. ಈಗ ಇದಕ್ಕೆ ನೀರು ಹಾಕ್ತೀನಿ. ಮತ್ತು ಅರಿಶಿಣ ಪುಡಿ. ಮತ್ತು ಇದಕ್ಕೆ ಬೆಳ್ಳುಳ್ಳಿ ಹಾಕಬೇಕು. ಈಗ ಸುಲಿತಾ ಇದ್ದೀನಿ, ಅದನ್ನು ತೋರಿಸ್ತೀನಿ ಆಮೇಲೆ. ಮತ್ತು ಸ್ವಲ್ಪ ಎಣ್ಣೆ ಕೂಡ ಹಾಕಬೇಕು. ಎಣ್ಣೆ ಕೂಡ ಹಾಕ್ಬೇಕು ಇದರಲ್ಲಿ. ಮತ್ತು ಈಗ ಬೆಳ್ಳುಳ್ಳಿ ಹಾಕಿ ತೋರಿಸ್ತೀನಿ. ನೋಡಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು ನಾನು ಇಲ್ಲಿ ಅರ್ಧ ಬಟ್ಲು ಶೇಂಗಾ ತೊಗೊಂಡಿನಿ, ಹಸಿ ಶೇಂಗಾ. ಒಟ್ಟು ನಾನು ಇದರಲ್ಲಿ ಏನೇನು ಹಾಕಿದ್ದೀನಿ ಅಂದರೆ ಪುಂಡೆ ಪಲ್ಯ ಒಂದು ಸೂಡು ತೊಗೊಂಡಿದ್ದೀನಿ, ಮತ್ತು ಮೆಣಸಿನಕಾಯಿ, ಜೀರಿಗೆ, ಅರಿಶಿಣ ಮತ್ತು ಬೇಳೆ, ತೊಗರಿ ಬೇಳೆ, ಮತ್ತು ಸ್ವಲ್ಪ ಎಣ್ಣೆ. ಈಗ ಶೇಂಗಾ ಬೆಳ್ಳುಳ್ಳಿ ಹಾಕಿದ್ದೀನಿ. ಈಗ ಆಯ್ತು. ಈಗ ಇದನ್ನು ಮುಚ್ಚಿ ಈಗ ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ. ಒಂದು 4 ವಿಸಲ್ ಹೊಡೆದ್ರೆ ಸಾಕ್ರಿ. ಆಮೇಲೆ ನಾವು ಚೆನ್ನಾಗಿ ಮಸ್ಕೋಬೇಕು. ಅದನ್ನು ತೋರಿಸ್ತೀನಿ ನಿಮಗೆ ಆಮೇಲೆ ಹೆಂಗಾಗಿದೆ ಪುಂಡೆ ಪಲ್ಯ ಅಂತ. ಓಕೆನಾ? ಓಕೆ ಫ್ರೆಂಡ್ಸ್, ಈಗ ನಾನು 4 ಸೀಟಿ ಆದಮೇಲೆ ತೆಗಿತಾಯಿದ್ದೀನಿ. ನೋಡಿ ಎಷ್ಟು. ಇದಕ್ಕೆ ಸ್ವಲ್ಪ ನೀರು ತೆಗೆದುಬಿಟ್ಟು ನಾವು ದಟ್ಟಿಸ್ಬಿಡ್ತೀನಿ. ಈಗ ಉಪ್ಪು ಹಾಕಬೇಕು, ಮತ್ತು ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಈಗ ಮಸಿತೀನಿ ನೋಡಿ. ಈಗ ಮಸ್ತೆ. ಈಗ ಇದನ್ನು ಅಂದರೆ ದಟ್ಟಿಸ್ಕೊಂಡಿದ್ದೀನಿ. ಒಂದು ಬೌಲ್ನಲ್ಲಿ ಹಾಕ್ತೀನಿ. ಇದಕ್ಕೆ ಒಗ್ಗರಣೆ ಕೊಟ್ಟು ತೋರಿಸ್ತೀನಿ ನಿಮಗೆ. ನೋಡಿ, ಒಗ್ಗರಣೆಗೆ ಎಣ್ಣೆ ಕಾಯಿಬಿಟ್ಟಿದ್ದೀನಿ ನಾನು. ಈಗ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ, 2 ಸ್ಪೂನು. ಕರಿಬೇವು, ಬೆಳ್ಳುಳ್ಳಿ ಹಾಕಿದ್ದೀನಿ. ನೋಡಿ, ಒಗ್ಗರಣೆ ಫೈನಲಿ ರೆಡಿ ಆಯಿತು ನಮ್ಮ ಪುಂಡೆ ಪಲ್ಯ ಬೇಳೆ. ಉತ್ತರ ಕರ್ನಾಟಕದ ಇದು ಒಂದು ಸ್ಪೆಷಲ್ ಡಿಶ್ಶು. ಅಂದರೆ ಇದು ಒಂದು ಕೂಡ ತುಂಬ ಪ್ರಿಯವಾದ ಪುಂಡೆ ಪಲ್ಯ. ನಾವು ಎಲ್ಲ ಹಲವಾರು ಟೈಪ್ ಮಾಡ್ತೀವಿ ಪುಂಡೆ ಪಲ್ಯನಲ್ಲಿ. ಖಾರ ಪುಂಡೆ ಪಲ್ಯನೂ ಚಿಟ್ಟು ಮತ್ತು ಬೇಳೆ. ಇಲ್ಲಿ ನಾನು ಪುಂಡೆ ಪಲ್ಯನಲ್ಲಿ ಅಂದರೆ ಹಚ್ಕೊಂಡು ತಿನ್ನೋಕ್ಕೆ ಮೆಣಸಿನ್ಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಮೊದಲಿಗೆ ಪ್ಯಾನ್ ಕಾಯಕ್ಕೆ ಇಡೋಣ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಜೀರಿಗೆ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಈಗ ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಅರಿಶಿಣ ಪುಡಿ, ಸ್ವಲ್ಪ ಅರಿಶಿಣ ಪುಡಿ ಹಾಕಬೇಕು.
ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಮತ್ತೆ ಹುರಿದುಕೊಂಡಿರೋಂಥ ತೆಂಗಿನ ಪುಡಿ, ಶೇಂಗಾನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ, ತೋರಿಸ್ತೀನಿ. ಮತ್ತು ಉಪ್ಪು ಹಾಕಿದ್ದೀನಿ. ಈಗ ಶೇಂಗಾನ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು, ನಾವು ಸ್ವಲ್ಪ ನೀರು ಟೈಪ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಇದಕ್ಕೆ ಒಂದು ಗ್ಲಾಸು ನೀರು ಹಾಕಿನಿ ನಾನು. ಈಗ ಇದನ್ನು ಮುಚ್ಚಿಡಬೇಕು, ಕುದಿಯಕ್ಕೆ ಬಿಡಬೇಕು. ಒಂದು 5-10 ನಿಮಿಷ ಕುದಲಿಕ್ಕೆ ಬಿಡೋಣ. ಇದನ್ನು ನೋಡಿ ಚೆಕ್ ಮಾಡೋಣ. ಈಗ ಒಂದು 5 ನಿಮಿಷ ಅಥವಾ 10 ನಿಮಿಷ ನೀವು ನೋಡಿಕೊಂಡು, ನೀರು ಎಷ್ಟು ಹಾಕಿರ್ತೀರೋ ನೋಡಿಕೊಂಡು ಕುದಿಸ್ಕೊಳ್ಳಿ ಇದನ್ನು. ಈಗ 5 ನಿಮಿಷ ಆಗಿದೆ ಅಷ್ಟೇ. ನೋಡಿ, ರೆಡಿ ಆಯಿತು. ಇದಕ್ಕೆ ಏನಂತೀರಪ್ಪ ನಿಮ್ಮ ಸೈಡು, ಕಮೆಂಟ್ ಮಾಡಿ ತಿಳಿಸಿ. ನಾವು ಮೆಣಸಿನ್ಕಾಯಿ ಫ್ರೈ ಅಂತೀವಿ ಇದಕ್ಕೆ. ಓಕೆ, ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಗ್ಯಾಸ್ ಇಳಿಸಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಓಕೆ, ಫೈನಲಿ ರೆಡಿ ಆಯಿತು ನಮ್ಮ ಪುಂಡೆ ಪಲ್ಯನಲ್ಲಿ ಹಚ್ಕೊಂಡು ತಿನ್ನುವಂತಹ ಮೆಣಸಿನಕಾಯಿ ಫ್ರೈ. ನೋಡಿ, ಒಂದು ಬಟ್ಲಿನಲ್ಲಿ ಹಾಕಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಅನ್ನದಲ್ಲಿ ಕೂಡ ಉಣ್ಬೋದು ರೀ, ತುಂಬ ರುಚಿಯಾಗಿರುತ್ತೆ. ನಿಮಗೆ ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ಮತ್ತು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಬಾಯ್.